ಫಸ್ಟ್ ಒಂದು ಪ್ಯಾನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡು ಅದರಲ್ಲಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಆಮೇಲೆ ಕಡಲೆಬೇಳೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿ ಹಸಿಮೆಣಸಿನಕಾಯಿ ಮತ್ತು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು 1.5 ಗ್ಲಾಸಷ್ಟು ಮಾಡ್ತಾಯಿದ್ದೀನಿ ನಾನು. ಈ ಸ್ಪೂನಲ್ಲಿ ನಾನು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇಲ್ಲಿ. ಇದನ್ನು ಒಂಚೂರು ಈರುಳ್ಳಿ ಮೆತ್ತಗೆ ಹಾಕಬೇಕು, ಅಂದರೆ ತುಂಬ ಇದಾಗೋದು ಬೇಡ, ರೋಸ್ಟ್ ಆಗೋದಿಲ್ಲ, ನಾರ್ಮಲಾಗಿ ರೋಸ್ಟ್ ಆದರೆ ಸಾಕು. ಈಗ ಇದಕ್ಕೆ ನಾನು ಒಂದು 1/2 ಕಪ್ಪಷ್ಟು ಬಟಾಣಿನ ಸೇರಿಸ್ಕೊಳ್ತೀನಿ. ಉಪ್ಪಿಟ್ಟು ಮಾಡಲಿಕ್ಕೆ ನೀವು ಬೇಕಾದರೆ ಅದಕ್ಕೆ ಕ್ಯಾರೆಟು, ನಿಮ್ಗೆ ಇಷ್ಟವಾದಂಥ ವೆಜಿಟೇಬಲ್ಸ್ ನೀವು ಯಾವ್ದು ಇಷ್ಟಪಡ್ತೀರೋ ಅದನ್ನು ಸೇರಿಸ್ಕೊಳ್ಳಿ. ಸಣ್ಣದಾಗಿ ಹೆಚ್ಚಿಬಿಟ್ಟು ಹುರುಳಿಕಾಳು, ಈರುಳ್ಳಿ ಹಾಕಿದ ತಕ್ಷಣ ಹಾಕ್ಬಾರ್ದು, ಹಿಂದೆ ಒಂದು ಸ್ವಲ್ಪ ಈರುಳ್ಳಿ ಬಾಡಿದ್ಮೇಲೆ ಬಟಾಣಿನ ಹಾಕಬೇಕು. ನಮಗೆ ಈರುಳ್ಳಿ ಜಾಸ್ತಿ ವಾಸನೆ ಆಗಿರುತ್ತೆ. ಒಂಚೂರು ಜಾಸ್ತಿ ರೋಸ್ಟ್ ಮಾಡಿದ್ರೆ ಬಟಾಣಿ ಹಾಕಿ ಒಂದು ಸ್ವಲ್ಪ ಕುದಿಯೋದಷ್ಟು ಒಂದು ಸ್ವಲ್ಪ ರೋಸ್ಟ್ ಮಾಡಿದ್ರೆ ಇದಕ್ಕಿರೋದೆಲ್ಲ ನಾವು ಹೆಚ್ಚಿಟ್ಟಕ್ಕಂಥ ಟೊಮೆಟೊ, ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಕುದಿಸಿ ಇಷ್ಟು ಕಲರ್ಫುಲ್ಲ ಕಾಣ್ತಿರಲ್ಲ. ಸ್ವಲ್ಪ ಟೊಮಾಟೆ ಮೆತ್ತಗಾಗೋಕ್ಕೋಸ್ಕರ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಉಪ್ಪು ಹಾಕೋದ್ರಿಂದ ಟೊಮಾಟೆ ಬೇಗನೆ ಸಾಫ್ಟ್ ಆಗುತ್ತೆ. ಈಗ ನಾನು ಇದನ್ನು ಒಂದು ಸ್ವಲ್ಪ ಮೆತ್ತಗಾಗೋಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ